ಇಲ್ಲಿ ನೋಡಿ ಸಮುದ್ರದಲ್ಲಿ ಲಿಂಗ ಮತ್ತು ಗಣೇಶ ಅಲ್ಲಿ ಕಾಣಿಸಿದೆಯಲ್ವಾ, ಅದೇ ಬೋಟು. ಹಾಯ್ ಹೆಲ್ಲೋ ನಮಸ್ಕಾರ ಗುರುಗಳೇ, ನಾನು ನಿಮ್ಮ ವಿನು. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದುಬಿಟ್ಟು ನಾನು ರಾಮೇಶ್ವರಮಲ್ಲಿ ನಿಮಗೆ ಬೋಟಿಂಗ್ ತೋರಿಸ್ತೀನಿ. ಬನ್ನಿ. ಬೋಟಿಂಗ್ ಅಂದರೆ ಇದಕ್ಕೆ 100 ರೂಪಾಯಿ ಚಾರ್ಜ್ ಮಾಡ್ತಾರಂತೆ. ಇಲ್ಲಿಂದ ಒಂದು ರೌಂಡ್ ಹೊಡ್ಕೊಂಡು ಬರ್ತಾರೆ. ಸೆಂಟ್ರಲ್ ಆದರೆ ರಾಮ ಸೇತುನ ತೋರಿಸ್ತಾರೆ. ಶ್ರೀಲಂಕಾಗೆ ಹತ್ರ ಕರ್ಕೊಂಡು ಹೋಗ್ತಾರೆ. ಓಕೆನಾ? ಫಸ್ಟ್ ಬೋಟು. ಸೊ ಅವರು ಅರಣ್ಯವಾಸಕ್ಕೆ ಅಂತ ಹೋದಾಗ ಆದಮೇಲೆ ರಾಮ ಅವರು ಆಚೆ ಹೋಗ್ತಾರೆ. ನೋಡ್ತಿದ್ದೀರಲ್ವಾ ರಾಮಾಯಣನ ಎಷ್ಟು ಚೆನ್ನಾಗಿ ಫ್ಲೆಕ್ಸ್ ರೂಪದಲ್ಲಿ ವಿವರಿಸಿದ್ದಾರೆ. ನೋಡು ಹಿಂಗ್ ನಡ್ಕೊಂಡು ನಾವೀಗ ಬಂದಿದ್ದು ಅಲ್ಲಿಂದ ಹಂಗೆ ನಡ್ಕೊಂಬಂದ್ರೆ ನೋಡಿ, ಇದು ಪಾತ್ ಕಾಣಿಸ್ತಿದ್ಯಾ? ಗೇಟು ಅಷ್ಟೇ ನೋಡಿ, ಜಾಸ್ತಿ ಜಾಮ್ ಆಗಬಾರ್ದು ಅಂತ ಹಿಂಗೆ ಕ್ರಾಸಲ್ಲಿ ಇಟ್ಟಿದ್ದಾರೆ. ಹಿಂಗೆ ತಿರುಗ್ಕೊಂಡು ಮತ್ತು ಹಿಂಗೆ ಹೋಗಬೇಕು. ಅಲ್ಲಲ್ಲಿ ಚೇರ್ಸ್ ಇಟ್ಟಿದ್ದಾರೆ. ಅಲ್ಲಿ ಕಾಣಿಸ್ತಿದೆಯಲ್ವಾ, ಅದೇ ಬೋಟಿಂಗ್ದು ಚೆಕ್ ಪಾಯಿಂಟ್. ಅಂದರೆ ನಾವು ಅಲ್ಲಿ ಟಿಕೆಟ್ ತೊಗೊಂಡು ಮತ್ತೆ ಹಂಗೆ ಹೋಗಬೇಕು. ಅಲ್ಲಿ ಬೋಟ್ ಕಾಣಿಸ್ತಿದೆಯಾ, ಆ ಬೋಟಲ್ಲಿ ಹತ್ತ ಮೇಲೆ ಸುತ್ತಲೂ ವ್ಯೂ ತೋರಿಸ್ತಾರೆ. ನೋಡಿ, ಟೈಮ್ 6 AM to 5:30 PM. ರಾಮೇಶ್ವರಂ ಬಂದರೆ ನೋಡಬೇಕಾದಂಥ ಪ್ಲೇಸುಗಳಲ್ಲಿ ನಾವು ಹೋಗ್ಲಿಕ್ಕೆ ಕಾಯ್ತಾ ಇರೋ ಬೋಟ್ ಬಂದ್ಬಿಟ್ಟು ಅದು ನೋಡಿ ಎಷ್ಟು ದೊಡ್ಡ ಕ್ಯೂ ಇದೆ. ಕೊಂಡ್ರೆ ಇಲ್ಲಿ ನೋಡಿ ಲಿಂಗ ಮತ್ತು ಮಹಾಗಣಪತಿ ಇದ್ದಾರೆ. ಸೊ ಇದೆಲ್ಲ ಕಲ್ಲು. 75 ಜನರು ಇಡಿಸ್ತಾರಂತೆ ಒಂದು ಬೋಟಲ್ಲಿ. ಆಲ್ಮೋಸ್ಟ್ ಇದು ಬಂದ್ಬಿಟ್ಟು ಅಯ್ಯಪ್ಪ ಸೀಸನ್ ಆಗಿರೋದ್ರಿಂದ ಮತ್ತು ಓಂ ಶಕ್ತಿ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಭಕ್ತರಿದ್ದಾರೆ ಇಲ್ಲಿ. ಮುಂದೆನೇ ಒಂದು ಸ್ಟೋರ್ ಇದೆ ನೋಡಿ, ಏನು ಬೇಕಾದ್ರೂ ತೊಗೋಬೋದು ತಿನ್ನೋಕ್ಕೆ, ಅದಕ್ಕೆ ಇದಕ್ಕೆ. ನೋಡಿ ಅಲೆಗಳು ಯಾವ ಥರ ಹೊಡಿತಾ ಇದೆ ನೋಡಿ, ಎಷ್ಟು ದೊಡ್ಡ ಕ್ಯೂ ಇದೆ. ನಿಮಗೆ ಆ ದೂರದಲ್ಲಿ ಏನು ಕಾಣಿಸುತ್ತೆ ಅದೇ ಅಗ್ನಿತೀರ್ಥಂ ಅಂತ. ಅಲ್ಲೇ ಎಲ್ಲರೂ ಬಂದು ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಾರೆ. ಈ ಬೋಟುಗಳು ಏನು ಕಾಣಿಸ್ತಿದೆ ಅದ್ರ ಪಕ್ಕದಲ್ಲೇ ರಾಮ ಸೇತು ಇರೋದು. Porfa, siga. ಅಲ್ಲಿ ಅದಕ್ಕೆ ತಲವಾಯಿ ವಾಯ್ ಮಾಡ್ತಾರೆ ಬೆಳೆಸ್ಬಿಡ್ತಾರೆ.
ಇಲ್ಲಿಂದ ಹಂಗೆ ನೋಡಿದ್ರೆ ನಾವು ಬಂದಂಥ ಬೋಟು ಅಲ್ಲಿರೋದೆಲ್ಲ ಫಿಶರ್ಮನ್ ಬೋಟುಗಳು. ಅಲ್ಲಿ ನಿಮ್ಗೆ ಏನು ಕಾಣ್ತಿದೆ ಅದು ಅಗ್ನಿ ತೀರ್ಥ. ಸ್ವಲ್ಪ ಝೂಮ್ ಮಾಡಿ ನೋಡ್ತೀನಿ ನೋಡಿ, ನೋಡಿದ್ರಾ? ಸೊ ಈ ಟಿಕೆಟ್ ಚಾರ್ಜ್ ಬಂದುಬಿಟ್ಟು 100 ರೂಪಾಯಿ. ಇನ್ನು ಹೇಳ್ಬೇಕಂದ್ರೆ ಅಷ್ಟು ವಿಶೇಷತೆ ಏನೂ ಇಲ್ಲ. 100 ರೂಪಾಯಿ ಕೊಟ್ಟು ಹೋಗೋ ಥರ ಏನೂ ಇಲ್ಲ. ಫೆರಿಯಲ್ಲಿ ಹೋಗ್ಬೇಕಂದ್ರೆ ಮಾತ್ರ ಒಂದು 100 ರೂಪಾಯಿ ಕೊಟ್ಟು ಹೋಗಿ ಅಷ್ಟೇ, ಓಕೆನಾ? ಬರೋ ರೈಡ್ ಮುಗೀತು. ನಿಮಗೆಲ್ಲ ಈ ರೈಡ್ ತುಂಬ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಸೊ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಈಗ ಮುಗೀತು, ನೋಡಿ ಹೋಗ್ತಾ ಇದ್ದೀವಿ, ಓಕೆನಾ? ಸೊ ಮತ್ತೊಮ್ಮೆ ಇನ್ನೊಂದು ವಿಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.